ಜೀವ, ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನನ್ನು ಸಾಕಿ ಬೆಳೆಸಿದ್ದಾರೆ. ನೀ ಚೆನ್ನಾಗಿ ಓದಬೇಕು ಅಂತ ಎಜುಕೇಷನ್ ಲೋನ್ ತಗೊಂಡು ಪ್ರೆಸ್ಟೀಜಿಯಸ್ ಕಾಲೇಜ್ನಲ್ಲಿ ಓದಿಸಿದ್ದಾರೆ. ಡೆಲಿವರಿ ಬಾಯ್ ಕೆಲಸ ಮಾಡೋದು ಕಡಿಮೆ ಅಥವಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮಪ್ಪ ಬಯಸಿ ಅವ್ರು ಓದಿಸಿದ್ದು ನೀನು ಈ ಕೆಲಸ ಮಾಡೋಕ್ಕಲ್ಲ. ನೀನು ಈ ಕೆಲಸ ಮಾಡೋ ಆಗಿದ್ರೆ ಅಷ್ಟೊಂದು ಹಣ ಖರ್ಚು ಮಾಡಿ ನಿನ್ನನ್ನು ಓದಿಸೋ ಅವಶ್ಯಕತೆ ಇರಲಿಲ್ಲ ಅಲ್ವಾ? ನೋಡು ಜೀವ, ಈಗ ನಿನಗೆ ಕೆಲಸ ಹೋಗಿದೆ ನಿಜ. ಹಾಗಂತ ಅನಿವಾರ್ಯತೆ ಕಟ್ಟಿಬಿದ್ದು ನಿಂದಲ್ದಿರೋ ಕೆಲಸನ ನೀನು ಮಾಡಕ್ಕೆ ಹೋಗ್ಬೇಡ. ನಾವು ಯಾವಾಗಲೂ ಮಾಡೋ ಮಿಸ್ಟೇಕೇ ಅದು. ಬಿದ್ದಾಗ ಚಿಕ್ಕದಾಗಿ ಯೋಚನೆ ಮಾಡ್ತೀವಿ, ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀವಿ. ಹಾಗಾಗಬಾರ್ದು. ಬಿದ್ದಾಗಲೇ ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಕು. ಯಾಕೆಂದರೆ ನಾವು ಕಳ್ಕೊಳ್ಳೋದು ಏನೂ ಇರಲ್ಲ, ನಾವು ಆಲ್ರೆಡಿ ಝೀರೋ ಆಗಿಬಿಟ್ಟಿರ್ತೀವಿ. ಹೊಸದಾಗಿ ಏನಾದರೂ ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ, ಅನುಭವಿಸೋದಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಅನ್ಕೋಬೇಕು. ಪಾತಾಳಕ್ಕೆ ಬಿದ್ದಾಗಲೇ ಆಕಾಶಕ್ಕೆ ಏಣಿ ಹಾಕ್ಬೇಕು. ಇದನ್ನೇ ಒಂದು ಚಾಲೆಂಜ್ ಆಗ್ತಗೋ. ದೊಡ್ಡದಾಗಿ ಏನೋ ಒಂದು ಮಾಡೋದಕ್ಕೆ ನಿನಗೆ ಸಿಕ್ಕಿರೋ ಅವಕಾಶ ಅಂತ ತಿಳ್ಕೊ. ಸ್ವಂತದ್ದೇನೋ ಮಾಡಬೇಕು ಅಂತ ಅನ್ಕೊಂಡಿದ್ಯಲ್ಲ, ಕನ್ಸ್ಕೊಂಡಿದ್ಯಲ್ಲ, ಆ ನಿಟ್ಟಿನಲ್ಲಿ ನೀನು ಎಫರ್ಟ್ ಹಾಕು. ನಿನಗೇನೇ ಸಹಾಯ, ಸಹಕಾರ, ಗೈಡ್ಲೈನ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ನಿನ್ನ ಹಿಂದೆ ನಾನು ನಿಲ್ತೀನಿ ಜೀವ. ಭಾವ, ನೀವು ಹೇಳ್ತಿರೋದು ಸರಿ. ಆದರೆ ನನ್ನ ಬಗ್ಗೆ ನಿಮಗೆ ಗೊತ್ತಲ್ವಾ, ನನಗೆ ಯಾಕೋ ನಿಮ್ಮ ಹೆಲ್ಪ್ ತಗೊಳ್ಳೋದು ಸರಿ ಅನ್ನಿಸ್ತಿಲ್ಲ. ಜೀವ, ನಾನು ಏನೇ ಕೊಟ್ಟರು ನಿನಗೆ ದಾನವಾಗಿ ಕೊಡಲ್ಲ. ಬ್ಯಾಂಕ್ ಲೋನ್ ಥರ ಕೊಡ್ತೀನಿ. ಆ ದುಡ್ಡಲ್ಲಿ ಬಿಸ್ನೆಸ್ ಮಾಡು, ಸಂಪಾದನೆ ಮಾಡು. ಆ ಸಂಪಾದನೆ ದುಡ್ಡಲ್ಲಿ ಇಂಟ್ರೆಸ್ಟ್ ಸಮೇತ ನನ್ನ ಲೋನ್ನ ವಾಪಸ್ ತೀರಿಸು. ಐ ಥಿಂಕ್ ಈಗ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಲ್ಲ ಅನ್ಕೋತೀನಿ. ಓಕೆನಾ? ಆದರೂ ಭಾವ, ಏನಾದರೂ ನೋಡಿ ಜೀವ, ನಾನು ನಿನಗೆ 3 ನಿಮಿಷ ಟೈಮ್ ಕೊಡ್ತೀನಿ. ನೀನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತೀಯಾ ಅಥವಾ ನಿನ್ನ ಸ್ವಂತದ ಕಂಪ್ನಿಗೆ ನೀನು CEO ಆಗ್ತೀಯಾ ಡಿಸೈಡ್ ಮಾಡು. ನೀನು ಏನೇ ಡಿಸಿಷನ್ ತೊಗೊಂಡ್ರು ನನಗೆ ಓಕೆ. ನೀನೇನೋ ಸ್ವಂತದ್ದು ಮಾಡಬೇಕು ಅನ್ನೋದು ನನ್ನ ಆಸೆ. ಬಟ್ ನಾನು ಫೋರ್ಸ್ ಮಾಡಲ್ಲ. ಏನು ಅಂತ ನೀನೇ ಡಿಸೈಡ್ ಮಾಡು. ಚಾಯ್ಸ್ ಇಸ್ ಯೋರ್ಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ ಭಾವ, ನೀವು ಆಸೆಪಟ್ಟಾಗೆ ಆಗಲಿ. ನಾನು ಹೊಸ ಕಂಪ್ನಿನ ಓಪನ್ ಮಾಡ್ತೀನಿ. ನನಗೆ ಗೊತ್ತಿದ್ದು ಜೀವ, ನೀನು ನಂಗೆ ಡಿಸಪಾಯಿಂಟ್ ಮಾಡಲ್ಲ. ಇದೇ ಥರ ಹೇಳ್ತೀಯ ಅಂತ. ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತೊಗೊಂಡಿದ್ಯಾ. ನೋಡ್ತಾ ಇರು, ಈ ನಿನ್ನ ಡಿಸಿಷನ್ನು ನಿನ್ನನ್ನು ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ನಿನ್ನ ಟ್ಯಾಲೆಂಟು ನಿನ್ಗೆ ಯಾವತ್ತೂ ಕೈ ಕೊಡಲ್ಲ. ಆ ಗ್ಯಾರಂಟಿ ನನಗಿದೆ. ಥ್ಯಾಂಕ್ಸ್ ಭಾವ. ಜೀವ, ಈ ವಿಷಯನ ಯಾರ ಹತ್ರನೂ ಹೇಳೋಕ್ಕೋಗ್ಬೇಡ. ಈವನ್ ಮನೆಯವ್ರ ಹತ್ರನೂ ಹೇಳ್ಬೇಡ. ನಮ್ಮಲ್ಲೇ ಇರಲಿ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಕ್ರೆಡಿಟು ನಿನಗೆ ಸೇರಬೇಕು. ನಿನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳಬಾರ್ದು ಅಂತ ಅಷ್ಟೇ. ಓಕೆ ಭಾವ, ಯಾರಿಗೂ ಹೇಳಲ್ಲ. ಗುಡ್, ನೀನಲ್ಲೇ ಇರಲಿ. ಆನಂದ್, ಯಾವುದೇ ಕಾರಣಕ್ಕೂ ಎಂಥದ್ದೇ ಸಿಚುವೇಶನ್ ಬಂದರೂ ಲೇ ಆಫ್ ಅನ್ನೋ ಹೆಸರಿನಲ್ಲಿ ನಮ್ಮ ಕಂಪ್ನಿಲಿ ಯಾರನ್ನೂ ಕೆಲಸದಿಂದ ತೆಗೆದುಹಾಕುವಾಗ ಆಗಬಾರ್ದು. ಎಷ್ಟೋ ವರ್ಷದಿಂದ ನಮ್ಮ ಕಂಪ್ನಿಗೋಸ್ಕರ ದುಡ್ದಿರ್ತಾರೆ. ಇದ್ದಕ್ಕಿದ್ದಾಗೆ ನಾವು ಕೆಲಸದಿಂದ ತೆಗೆದಾಕ್ಬಿಟ್ರೆ ಅವ್ರು ಎಲ್ಲೋ ಹೋಗ್ತಾರೆ. ಇಂಥ ಪರಿಸ್ಥಿತಿ ಬಂದರೆ ಎಂಪ್ಲಾಯೀಸ್ ಹತ್ರ ಮಾತಾಡಿ ಅವರ ಹೈಕು ಪ್ರಮೋಷನ್ನ ಹೋಲ್ಡ್ ಮಾಡಿ, ಸ್ಯಾಲ್ರಿನಲ್ಲಿ ಏನಾದರೂ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳಿ ನೋಡೋಣ. ಬಟ್ ಕೆಲಸದಿಂದ ಕಿತ್ತಾಕೋದು ಮಾತ್ರ ಬೇಡ. ಅವರಿಂದನೇ ನಾವು ಅವ್ರು ಚೆನ್ನಾಗಿರಬೇಕು. ಇದು ನಿನ್ನ ಗಮನದಲ್ಲಿ. ಸರಿ ಗೆಳೆಯ, ಅಂಥ ಸಿಚುವೇಶನ್ ಬಂದರೆ ನೀನು ಹೇಳ್ದಾಗೆ ಮಾಡೋಣ. ಭಾವ, ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ಯಾವುದೇ ಕಾರಣಕ್ಕೂ ಈ ವಿಷಯ ಮಹಿಗೆ ಗೊತ್ತಾಗೋದು ಬೇಡ. ಎಲ್ಲ ಸರಿ ಹೋದ್ಮೇಲೆ ನಾನೇ ಖುದ್ದಾಗಿ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಭಾವ.
ಥ್ಯಾಂಕ್ಸ್ ಗೌತಮ್ ಅವರೇ. ನಿಮ್ಮ ಮೇಲಿದ್ದ ಪ್ರೀತಿ ಗೌರವ ಇನ್ನಷ್ಟು ಜಾಸ್ತಿ ಆಯಿತು. ನಿಜಕ್ಕೂ ನೀವು ತುಂಬಾ ಗ್ರೇಟು. ಓಕೆ ರೈಟ್ ಓಕೆ. ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು. ನಾವು ಬಾಂಬ್ ಎಲ್ಲೇ ಹಾಕಿದ್ರು ಅದು ನಮ್ಮ ಕಾಲು ಬುಡಕ್ಕೆ ಬಂದು ಢಮಾರ್ ಅನ್ನತ್ತಲ್ಲ. ಏನಣ್ಣ ನೀನು ಯಾವಾಗಲೂ ಸುತ್ತಿ ಬಳಸಿ ಹೇಳೋದು? ನನ್ನ ಟೆನ್ಷನ್ ನನಗೆ ಅಂತಂದರೆ ನಿಂತು ಬೇರೆ ನೇರವಾಗಿ ಏನು ಹೇಳಕ್ಕೆ ಬರಲ್ವ ನಿನಗೆ? ಅದೇನು ವಿಷಯ ಹೇಳು. ಸಾರಿ ಸಿಸ್ಟರ್, ಅದು ಅಭ್ಯಾಸ ಬಲ. ಕೆಲವು ಸರ್ತಿ ಹಂಗೆ ಆಗುತ್ತೆ ಅಷ್ಟೇ. ಅದೇ ಭೂಮಿಕಾ ನಮಗೆ ಹೇಳ್ದೆ ಕೇಳದೆ ಒಡವಿನ ಅಡಬಿಟ್ಟಿದ್ದಾಳೆ ಅಂತ ಗೌತಮ್ಗೆ ಅವಳ ಮೇಲೆ ಸಿಟ್ಟು ಬರುವಂಗೆ ನಾವು ಹೇಳಿದ್ವಾ? ಗೌತಮ್ ಹೋಗಿ ಭೂಮಿಕಾಗೆ ಚಡಾಯಿಸ್ತಾನೆ ಅಂದ್ಕೊಂಡ್ರೆ ಅವನು ಹೋಗಿ ಯಾಕೆ ಹಿಂಗಾಯ್ತು ಅಂತ ಡೀಪಾಗಿ ಕೂಲಂಕುಷವಾಗಿ ರಿಸರ್ಚ್ ಮಾಡಿದ್ದಾನೆ. ಆ ರಿಸರ್ಚಿನ ರಿಸಲ್ಟ್ ಏನಂದ್ರೆ ಭೂಮಿಕಾ ಒಡವೆಯನ್ನು ಅಡವಿಟ್ಟದ್ದು ಜೀವನ್ಗೋಸ್ಕರ. ಜೀವಕ್ಕೋಸ್ಕರನ? ಹೌದು ಸಿಸ್ಟರ್. ಜೀವನ ಕಂಪನಿ ಮಾರ್ಕೆಟಿಂಗ್ ಡೌನ್ ಅನ್ನೋ ಕಾರಣಕ್ಕೆ ಲೇ ಆಫ್ಸ್ ಆಗ್ತಾ ಇದೆ. ಎಂಪ್ಲಾಯೀಸ್ಗಳನ್ನೆಲ್ಲ ಕೆಲಸದಿಂದ ಕಿತ್ತಾಕ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಜೀವನು ಕೆಲಸ ಕಳ್ಕೊಂಡಿದ್ದಾನೆ. ಈಗ ಜೀವ ಮಾಡೋ ಕೆಲಸ ಇಲ್ಲದೆ ಫುಡ್ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ. ಏನು? ಹೂ ಸಿಸ್ಟರ್. ಈ ವಿಷಯ ಮಹಿಮಾ ಗೊತ್ತಾ? ಅದು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೇಳಿದ್ರು ಹೇಳಿರ್ಬೋದೇನೋ, ಹೇಳೋಕ್ಕಾಗಲ್ಲ. ಇಲ್ಲ, ಈ ವಿಷಯ ಮಹಿಮಾಗೆ ಗೊತ್ತಿರಲ್ಲ. ಯಾಕೆಂದರೆ ಅವಳಿಗೆ ಗೊತ್ತಾಗಿದ್ದಿದ್ರೆ ಈಗಾಗಲೇ ಈ ವಿಷಯ ಅವಳು ಗೌತಮ್ ಹತ್ರ ಹೇಳಿರ್ತಿದ್ಲು. ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗ್ತಿತ್ತು. ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಈಗ ಅವಳು ಮಹಿಮಾ ದಿವಾನ್ ಅಲ್ಲ, ಮಹಿಮಾ ಜೀವ ಆಗಿದ್ದಾಳೆ. ಆ ಮನೆಗೆ ಹೊಂದ್ಕೊಂಡು ಹೋಗು ಆದರ್ಶ ಸೊಸೆಯಾಗಿದ್ದಾಳೆ ಸಿಸ್ಟರ್. ಅವತ್ತು ಬರ್ತಿರೋ ದಿವಸ ನೋಡಿಲ್ವಾ? ಅವಳ ಅತ್ತೆ ರೋಲ್ಡ್ ಗೋಲ್ಡ್ ಸೈನ್ ಹಾಕಿದಾಗ ಅತ್ತೆ ಪರ ವಹಿಸ್ಕೊಂಡು ಹೆಂಗೆ ಮಾತಾಡಿದ್ಲು ಅಂತ. ಅವಳು ಯಾವ ಲೆವೆಲ್ಗೆ ಚೇಂಜ್ ಆಗಿದ್ದಾಳೆ ಅಂದರೆ ಜೀವ ಕೆಲಸ ಕಳ್ಕೊಂಡು ಸತ್ಯ ಅವಳಿಗೆ ಗೊತ್ತಾದರೂ ಏನು ಹೇಳಲ್ಲ. ಅವನ ಪರವಾಗಿ ನಿಲ್ತಾಳೆ, ಅವನನ್ನು ಗೆಲ್ಲಿಸ್ಕೊಂಡ್ಬರ್ತಾಳೆ. ಖಂಡಿತವಾಗಲೂ ಎಂಥ ಪರಿಸ್ಥಿತಿಯಲ್ಲೂ ತನ್ನ ಮನೆಯವ್ರನ್ನ ಬಿಟ್ಕೊಡಲ್ಲ. ಅವಳು ಈ ಮನೆಗೆ ಒಳ್ಳೆ ಮಗಳಂತೂ ಆಗಿಲ್ಲ, ಆ ಮನೆಗೆ ಒಳ್ಳೆ ಸೊಸೆ ಆದರೂ ಆಗಲ್ಲ. ಅದಕ್ಕೆ ಹೇಳೋದು ಸಿಸ್ಟರ್, ಟೈಮ್ ಯಾರನ್ನ ಎಲ್ಲಿ ಹೇಗೆ ಬೇಕಾದರೂ ಬದಲು ಮಾಡ್ಬೋದು. ಸೋಲ್ ಅಂದಮೇಲೆ ಸೋಲ್. ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಎಲ್ಲ ಫ್ಲಾಪ್ ಆಗ್ತಾ ಇದೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಜೀವನ್ ಸದಾಶಿವ್ ಅಂತ ಅವನ ರಿಕ್ವೈರ್ಮೆಂಟ್ಸ್ ಏನು ಅಂತ ಕೇಳ್ತಾನೆ. ಪ್ಲೀಸ್ ಡೂ ದ ನೀಡ್ಫುಲ್. ನಾನು ಮಾತಾಡ್ತೀನಿ ಮಾತ್ರ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಹೇಳಿ, ಕೇಳಿಸ್ಕೊತೀನಿ. ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಗೌತಮ್ ಅವರೇ, ಎಷ್ಟೋ ಜನಕ್ಕೆ ನಾವು ಬಾಯಿ ಬಿಟ್ಟು ನಮಗೆ ಕಷ್ಟ ಇದೆ ಅಂತ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅಷ್ಟೊಂದು ನಿರ್ದಯಿಗಳಾಗಿರ್ತಾರೆ. ಈ ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ಇನ್ನೊಬ್ಬರ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಸಾಫ್ಟ್ ಕಾರ್ನರ್ ಯಾರಿಗೂ ಇರೋದಿಲ್ಲ. ಯಾವ ಭಾವನೆಯೂ ಇಲ್ಲದೆ ರೋಬೋಟ್ಗಳ ಥರ ಬದುಕ್ತಾರೆ. ಅಂಥದ್ರಲ್ಲಿ ನಮ್ಮ ಕಷ್ಟನ ನಾವು ಹೇಳ್ದೆ ನೀವು ಅರ್ಥ ಮಾಡ್ಕೋತೀರಲ್ಲ, ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀರಲ್ಲ, ಅದಕ್ಕೊಂದು ದೊಡ್ಡ ಮನಸ್ಸು ಬೇಕು. ಈ ನಿಮ್ಮ ದೊಡ್ಡ ಮನಸ್ಸಿಗೆ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ಫಿನಿಶ್ಡ್? ಇಲ್ಲ, ಜೀವನ್ ಲೈಫಲ್ಲಿ ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀರಲ್ಲ, ಸೊ ನನ್ನ ತಮ್ಮನ ಪರವಾಗಿ ನನ್ನ ಕಡೆಯಿಂದ ಇನ್ನೊಂದು ಥ್ಯಾಂಕ್ಸ್. ಡನ್? ಓಕೆ. ಭೂಮಿಕಾ, ಈಗ ಈ ಥ್ಯಾಂಕ್ಸ್ನ ನಾನು ಗಂಡನಾಗಿ ಅಕ್ಸೆಪ್ಟ್ ಮಾಡಬೇಕಾ ಅಥವಾ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡಬೇಕಾ? ಯಾಕೆ ಹಾಕಿ ಹೇಳ್ತಿದ್ದೀರಾ? ಅಲ್ಲ, ನಾವಿಬ್ಬರು ಎಲ್ಲರ ಸಮಕ್ಷಮದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೀವಿ. ಕಾನೂನು ಪ್ರಕಾರ ಗಂಡ ಹೆಂಡತಿ ಅಂತ ರಿಜಿಸ್ಟರ್ ಆಗಿದೆ. ನಿಮ್ಮ ಮನಸ್ಸಿನಲ್ಲೂ ಅದೇ ಭಾವನೆ ಇದೆಯಾ ಅಂತ. ಗೌತಮರೇ, ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಾ? ರೀಸನ್ ಇದೆ ಭೂಮಿಕಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯು ಆರ್ ಎನ್ ಇಂಡಿವಿಜುವಲ್. ನಿಮಗೆ ಅಂತ ಒಂದು ಲೈಫ್ ಇದೆ, ಒಂದು ಮನಸ್ಸಿದೆ. ನೀವು ನನ್ನ ಥರನೇ ಯಾವಾಗಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ನಿಮಗೆ ಸ್ವಾಭಿಮಾನ ಇದೆ, ಐ ರೆಸ್ಪೆಕ್ಟ್ ಇಟ್.
ಬಟ್ ಅತಿಯಾದ ಸ್ವಾಭಿಮಾನ ಎಷ್ಟು ಸರಿ? ಈಗ ಈ ಮನೆಯಲ್ಲಿ ನಾನು ನಿಮ್ಮ ವಿಷಯವಾಗಿ ಅತಿಯಾದ ಸ್ವಾಭಿಮಾನ ತೋರಿಸಿದ್ರೆ ನಿಮ್ಗೆ ಓಕೆನಾ? ನಾವಿಬ್ಬರು ಗಂಡ ಹೆಂಡತಿಯಾಗಿ ಈ ಅತಿಯಾದ ಸ್ವಾಭಿಮಾನಕ್ಕೆ ಒಂದು ಬಾರ್ಡರ್ ಲೈನ್ ಹಾಕೋಬೇಕಲ್ವಾ? ಅದನ್ನು ಡಿಫೈನ್ ಮಾಡಿದ್ರೆ ಬೆಟರ್ ಅಲ್ವಾ? ಭೂಮಿಕಾ ಪ್ಲೀಸ್, ಇನ್ಮೇಲೆ ದಯವಿಟ್ಟು ಏನು ಮುಚ್ಚಿಡಬೇಡಿ. ಸರಿ, ನನಗೆ ಹೇಳಿದ್ದು ನಿಮಗೂ ಅಪ್ಲೈ ಆಗುತ್ತೆ. ನೀವು ನನ್ನಿಂದ ಏನು ಮುಚ್ಚಿಡಬಾರ್ದು. ಆಫ್ಕೋರ್ಸ್. ನನಗೆ ಯಾಕೆ ಕಂಡೀಷನ್ ಆಗ್ತಾ ಇದ್ದೀರಾ? ನಾನೇನು ಆ ಥರದ್ದು ಮುಚ್ಚಿಟ್ಟಿಲ್ವಲ್ಲ. ಹೌದಾ? ಏನು ಮುಚ್ಚಿಟ್ಟಿಲ್ವಾ? ಶಾಸ್ತ್ರಿಗಳು ಬಂದು ನನ್ನ ಜಾತಕದಲ್ಲಿ ಗಂಡಾಂತರ ಇದೆ ಅಂತ ಹೇಳಿದ್ದು, ಅದಕ್ಕೆ ಅಂತ ನೀವು ನನ್ನ ಹೆಸರಲ್ಲಿ ಪೂಜೆ ಮಾಡಿದ್ದು, ಉರುಳು ಸೇವೆ ಮಾಡಿ ಹರಕೆ ತೀರಿಸಿದ್ದು, ಅದಕ್ಕೆಲ್ಲ ಏನು ಹೇಳ್ತೀರಾ? ಅದು ಸ್ವಾಭಿಮಾನ ಅಲ್ಲ, ಅದು ಪ್ರೀತಿ ಅಂತ ಹೇಳಿ. ಐ ಆಮ್ ಸಾರಿ ಟೀಚರ್, ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ಟೀಚರ್. ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ ಟೀಚರ್. ಓಕೆನಾ ಟೀಚರ್? ಓಕೆ. ನಾನು ಮಾಡಿದ್ದು ಫಿ, ನೀವು ಮಾಡಿದ್ದು ಫಿ. ಓಕೆ. ಇನ್ಮೇಲಿಂದ ನಾನೇನು ಮುಚ್ಚಿಡಲ್ಲ, ನೀವು ಏನು ಮುಚ್ಚಿಡಬೇಡಿ. ಡೀಲ್? ಡೀಲ್. ಅಮ್ಮ, ಅಪ್ಪಿ, ಮಹಿ ಬನ್ನಿ ಇಲ್ಲಿ. ಏನು ಜೀವ, ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇಷ್ಟು ಹ್ಯಾಪಿ ಆಗಿದ್ಯಾ? ಏನು ವಿಷಯ? ಫಸ್ಟ್ ಬನ್ನಿ ಕೂತ್ಕೊಳ್ಳಿ. ನೀವು ಓಕೆ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಸರಿ, ಏನು ಹೇಳು? ನಾನು ಹೇಳೋ ವಿಷಯ ಕೇಳಿ ನೀವೆಲ್ಲ ಶಾಕ್ ಆಗಬಾರ್ದು. ಅರೆ, ಮೊದಲು ವಿಷಯ ಏನು ಅಂತ ಹೇಳೋ. ಶಾಕ್ ಆಗೋದೋ ಬೇಡೋ ಅಂತ ನಾವು ಆಮೇಲೆ ಯೋಚನೆ ಮಾಡ್ತೀವಿ. ಅಮ್ಮ, ಅದು ನಾನು ಜಾಬ್ ರಿಸೈನ್ ಮಾಡಿದ್ದೀನಿ. ಯಾಕೋ ಕೆಲಸ ಬಿಟ್ಟೆ? ಬೇರೆ ಎಲ್ಲಾದ್ರೂ ಕೆಲಸ ಸಿಕ್ತಾ? ಇಲ್ಲಮ್ಮ. ಮತ್ತೆ ಇನ್ಮೇಲೆ ನಾನು ಕೆಲಸ ಮಾಡೋನಾಗಿರಲ್ಲ, ಕೆಲಸ ಮಾಡಿಸೋನಾಗಿರ್ತೀನಿ. ನಂದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ನಿಜ ಹೇಳ್ತಾ ಇದೀಯಾ? ನಮ್ಮನ್ನು ಫೂಲ್ ಮಾಡ್ತಿಲ್ಲ ತಾನೆ? ನಿಜವಾಗ್ಲೂ ನಿಜಾನೇ ಹೇಳ್ತಾ ಇದ್ದೀನಿ. ದೇವ್ರೆ, ನೀನು ಬಿಸ್ನೆಸ್ ಮಾಡ್ತಾ ಇದೀಯಾ, ಒಳ್ಳೆ ವಿಷಯ, ನಮಗೆಲ್ಲ ತುಂಬ ಸಂತೋಷನೇ. ಆದರೆ ಬಿಸ್ನೆಸ್ ಶುರು ಮಾಡೋಕ್ಕೆ ಅದಕ್ಕೆ ಬಂಡವಾಳ ಬೇಕು. ದುಡ್ಡೆಲ್ಲಿಂದ ಬರುತ್ತೋ? ಅದೇನು ಮೇಲಿಂದ ಉದುರುತ್ತಾ? ಮೇಲಿಂದನೇ ಉದುರುತ್ತೆ. ಮೇಲೊಬ್ಬ ಇರ್ತಾನಲ್ಲ, ಎಲ್ಲ ಅವನೇ ನೋಡ್ಕೋತಾನೆ. ಏನು ಇದು ಜೀವ, ಒಗ್ಟಾಗಿ ಮಾತಾಡ್ತಾ ಇದೆಯಾ? ಅದೇನು ಅಂತ ಕರೆಕ್ಟಾಗಿ ಬಿಡಿಸಿ ಹೇಳೋ. ನನಗೆ ದೇವ್ರ ಥರ ಒಬ್ಬರು ಇನ್ವೆಸ್ಟರ್ ಸಿಕ್ಕಿದ್ದಾರೆ. ಅವ್ರು ನನ್ನನ್ನು ನಂಬಿ ಹಣನ ಇನ್ವೆಸ್ಟ್ ಮಾಡ್ತಾರೆ. ಸದ್ಯಕ್ಕೆ ನಮ್ಮ ಬಿಸ್ನೆಸ್ಸು ಅದೇ ದುಡ್ಡಲ್ಲಿ ನಡೆಯುತ್ತೆ. ಆಮೇಲೆ ನಾವು ಅದನ್ನು ವಾಪಸ್ ಕೊಡಬೇಕು. ಸೊ ಈ ಪ್ರಕಾರ ಕಾಂಟ್ರಾಕ್ಟ್ನಲ್ಲಿ ಬಿಸ್ನೆಸ್ ನಡೆಯುತ್ತೆ. ನಿಮ್ಮ ಮಗ ಬಿಸ್ನೆಸ್ ಮ್ಯಾನ್ ಆಗ್ತಿದ್ದಾನೆ, 4 ಜನಕ್ಕೆ ಕೆಲಸ ಕೊಡೋನಾಗ್ತಿದ್ದಾನೆ. ನನ್ನ ಕಂದ, ನನಗಂತೂ ತುಂಬ ಸಂತೋಷ ಆಗ್ತಿದೆ ಕಣೋ. ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಕರೆಕ್ಟು, ಕಷ್ಟಪಡ್ದೇನೆ ಒಂದು ಸಾಮ್ರಾಜ್ಯ ಕಟ್ಟಕ್ಕಾಗೋದಿಲ್ಲ. ಆದರೆ ನಂದೊಂದು ಕಿವಿ ಮಾತು, ನಾವು ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡ್ತೀವಿ ಅಂದಾಗ ನಾವು ಎಲ್ಲರಿಗಿಂತ ಹೆಚ್ಚಾಗಿ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ಹೆಚ್ಚು ಸಮಯ ಕೊಡಬೇಕಾಗತ್ತೆ, ತಾಳ್ಮೆಯಿಂದ ಕಾಯಬೇಕಾಗತ್ತೆ, ಕೆಲವೊಂದು ಡಿಸಿಪ್ಲಿನ್ಗಳನ್ನ ರೂಢಿಸ್ಕೋಬೇಕಾಗತ್ತೆ. ಆದರೆ ಒಂದು ಹಂತ ತಲುಪಿದ ಮೇಲೆ ಅದು ಕೊಡೋ ತೃಪ್ತಿ ಇದೆಯಲ್ಲ, ಆ ಫೀಲಿಂಗೇ ಬೇರೆ. ನಾವು ಶುರು ಮಾಡಿದ್ದು, ನಾವು ಬೆಳೆಸಿದ್ದು, ಬಬ್ಬಬ್ಬಬ್ಬ ಏನು ಥ್ರಿಲ್ಲಿಂಗ್ ಆಗಿರುತ್ತೆ ಗೊತ್ತಾ? ಸೂಪರ್. ನಿಜಮ್ಮ, ಆ ಥ್ರಿಲ್ಲೇ ಬೇರೆ. ಮಾಡೋಕ್ಕಂತ ನೀನು ಏನು ಮಾಡಬೇಕು ಅಂತಿದ್ಯೋ ಅದರಲ್ಲಿ ಖಂಡಿತವಾಗ್ಲೂ ಗೆಲ್ತೀಯ. ಯಾಕಂದರೆ ನಿಂಗೆ ಅದ್ರ ಹಸಿವಿದೆ, ಅನಿವಾರ್ಯತೆ ಇದೆ. ಅದೇ ನಿನ್ನನ್ನು ಗೆಲ್ಸುತ್ತೆ. ನೀ ಯಾವ ಕೆಲಸ ಮಾಡಿದ್ರೂ ಅದನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡು. ಮಿಕ್ಕಿದ್ದನ್ನು ಆ ಭಗವಂತಂಗೆ ಬಿಟ್ಬಿಡು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಫೋಕಸ್ ಎಲ್ಲ ಸಂಪೂರ್ಣವಾಗಿ ಕೆಲಸದ ಮೇಲೆ ಇರಬೇಕು. ಇಷ್ಟೇ ಕಂದ ನಾನು ಹೇಳೋದು. ಆಲ್ ದಿ ಬೆಸ್ಟ್ ಮಗನೇ. ನಿನ್ನ ಕನಸೆಲ್ಲ ನನಸಾಗಲಿ, ನೀನು ಇನ್ನೂ ಎತ್ತರಕ್ಕೆ ಬೆಳೆಯೋ ಹಾಗಾಗಲಿ. ಒಳ್ಳೇದಾಗಲಿ ಮಗ, ಒಳ್ಳೇದಾಗಲಿ ಕಂದ, ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ, ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಪಿ.
ಐ ಆಮ್ ಸೋ ಹ್ಯಾಪಿ ಫಾರ್ ಯು ಜೀವ. ಫೈನಲಿ ನೀನು ಟ್ಯಾಲೆಂಟಿಗೆ ತಕ್ಕನಾಗಿರೋ ಕೆಲಸ ಮಾಡ್ತಾ ಇದೀಯಾ. ಆ್ಯಕ್ಚುಲಿ ನೀನು ಇರಬೇಕಾಗಿರೋ ಜಾಗ ಇದು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಒಳ್ಳೆ ಡಿಸಿಷನ್ನೇ ತೊಗೊಂಡಿದ್ಯಾ. ಐ ಆಮ್ ಪ್ರೌಡ್ ಆಫ್ ಯು. ಕೀಪ್ ರಾಕಿಂಗ್. ಥ್ಯಾಂಕ್ ಯು ಮಹಿ. ಗೌತಮ್, ಏನಾಯ್ತು ಇವತ್ತು ಆಫೀಸ್ಗೆ ಹೋಗಿಲ್ವಾ? ಆಫೀಸ್ ಸ್ಟಾಫನ್ನೆಲ್ಲ ಕೋಚಿಂಗ್ ಸೆಂಟರ್ ಕರ್ಸ್ಕೊಂಡಂತೆ. ಅಮ್ಮ ಅದೇನಾಯ್ತು ಅಂದರೆ ಹೇಳು ಜೀವ, ಯಾಕೆ ಈ ಕೆಲಸ ಮಾಡ್ತಾ ಇದೆಯಾ? ಜೀವ ತಗೋ, ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ. ಅಮ್ಮ ನಾನು ಹೇಳ್ತಾ ಇರಲಿಲ್ವಾ ಭೂಮಿಕಾ ಅವರು ಆ ಥರದವರಲ್ಲ ಅಂತ. ಕೊನೆಗೂ ಇನ್ನೊಂದು ಸತಿ ಅದು ಪ್ರೂವ್ ಆಗೋಯ್ತು. ನನಗೆ ಅವ್ರ ಮೇಲಿದ್ದ ನಂಬಿಕೆ ಗೌರವ ಇನ್ನಷ್ಟು ಹೆಚ್ಚಾಯಿತು. ಅವರು ಜೀವಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಭಾಳ ಹೆಮ್ಮೆ ಅನಿಸ್ತಮ್ಮ. ನೀವು ಹೇಳಿದ ನಿಜಮ್ಮ, ನಿಜಕ್ಕೂ ಭೂಮಿಕಾ ಅವ್ರ ಬಂಗಾರ. ನಾವು ಯಾರು ಬೇಕಾದರೂ ತಪ್ಪು ಮಾಡ್ಬೋದು ಅಥವಾ ಗೊತ್ತಿಲ್ಲದೇನೆ ನಮ್ಮಿಂದ ತಪ್ಪಾಗ್ಬೋದು, ಬಟ್ ಭೂಮಿಕಾ ಅವರಿಂದ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಎಸ್ಪೆಷಲಿ ಈ ಇನ್ಸಿಡೆಂಟ್ ಆದಮೇಲೆ ನನಗೆ ಆ ಥರದ್ದೊಂದು ಬಲವಾದ ನಂಬಿಕೆ ಬಂದ್ಬಿಟ್ಟಿದೆ. ಛೇ, ನಾವು ಅಂದ್ಕೊಂಡಿರೋದೇ ಒಂದು, ಆದರೆ ಇಲ್ಲಿ ಆಗ್ತಿರೋದೇ ಇನ್ನೊಂದು. ಭೂಮಿಕಾ ಅವರು ಏನೇ ಮಾಡಿದ್ರು ಕರೆಕ್ಟಾಗಿರುತ್ತಮ್ಮ. ಅದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಅವರು ಈ ಮನೆಗೆ ಸೊಸೆಯಾಗಿ ಬಂದಿರೋದಕ್ಕೆ ನಾವು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀವಿ. ನಿಮ್ಗೇನು ಅನ್ಸುತ್ತಮ್ಮ? ನಮಗೂ ಹಾಗೆ ಅನ್ಸುತ್ತೆ. ಬರೀ ಅದೃಷ್ಟ ಅಲ್ಲ, ಅವಳನ್ನ ಈ ಮನೆ ಸೊಸೆಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವಣ್ಣ? ಪೂರ್ವ ಜನ್ಮದ ಪುಣ್ಯ, ಆ ದೇವ್ರ ಪ್ರಸಾದ ಕಣಪ್ಪ. ನನ್ನ ಕರ್ಮ. ಸರಿಮ್ಮ, ನಾನು ಇದನ್ನು ಕ್ಲಾರಿಫೈ ಮಾಡೋಣ ಅಂತ ಬಂದೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಲ್ವಯ್ಯ, ಗುಡ್ ನೈಟ್. ಸಿಸ್ಟರ್, ಇದೇನು ನಮ್ಮ ಗ್ರಾಚಾರ ನೋಡು. ನಾವು ಅವ್ರನ್ನ ದೂರ ಮಾಡ್ಬೇಕು ಅಂದ್ಕೊಂಡಷ್ಟು ಅವ್ರ ಹತ್ರ ಆಗ್ತಾರೆ. ನಾವು ಉಲ್ಟಾ ಮಾಡೋಣ, ನಾವು ಅವ್ರನ್ನ ಹತ್ರ ಮಾಡೋಕ್ಕೆ ಟ್ರೈ ಮಾಡೋಣ, ಆಗ ದೂರ ಆಗ್ಬೋದೇನೋ. ಅಣ್ಣ, ಅಂಡರ್ಸ್ಟ್ಯಾಂಡ್. ಹಾಂ, ನಿಮಗೆಲ್ಲ ಡೀಟೇಲ್ಸ್ನು ನಾನು ಇಮೇಲ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕು. ಓಕೆ? ಯಾ. ಮಾಡು. ಏನು ಫುಲ್ ಖುಷಿಯಲ್ಲಿದೆಯಾ? ಇದೊಂಥರ ನನಗೆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಡ್ರೀಮ್ಸಾ? ನೀನು ಈ ಥರ ಇಂಡಿಪೆಂಡೆಂಟ್ ಆಗಿ ಏನಾದರೂ ಮಾಡೋ ಥರ ಆಗಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು, ಗೊತ್ತಾ? ಹೌದಾ? ಎಸ್, ಆ್ಯಕ್ಚುಲಿ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ನಿನಗಿರೋ ಟ್ಯಾಲೆಂಟ್ಗೆ, ಸ್ಕಿಲ್ಗೆ ನೀನು ಮಾಡ್ತಿರೋ ಕೆಲಸ ಏನೇನೂ ಅಲ್ಲ ಅಂತ. ನಿನಗೆ ಇದಕ್ಕಿಂತ ಜಾಸ್ತಿ ಅಚೀವ್ ಮಾಡೋ ಕ್ಯಾಲಿಬರ್ ಇದೆ ಅಂತ. ಸೊ ಫೈನಲಿ ನಾನು ಏನೇನು ಅಂದ್ಕೊಂಡಿದ್ನೋ ಹಾಗೆ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಜೀವ. ಥ್ಯಾಂಕ್ಸ್ ಮಹಿ, ಎಲ್ಲದಕ್ಕೂ ನನಗೆ ಸಪೋರ್ಟಿವ್ ಆಗಿರೋದಕ್ಕೆ. ನನ್ನ ಸಪೋರ್ಟ್ ನಿನ್ಗೆ ಯಾವಾಗಲೂ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಇರೋದೇ ನಿನಗೆ ಸಪೋರ್ಟ್ ಮಾಡೋದಕ್ಕೆ. ಓ ರಿಯಲಿ? ಓವರ್ ಆ್ಯಕ್ಟಿಂಗ್ ಮಾಡ್ತೀಯ ನೋಡಲ್ಲಿ, ನಾನು ಹೊಡೆದೇ ಇಲ್ಲ, ಆಗಲೇ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ಯಾ? ಐ ಲವ್ ಯು ಜೀವ. ಏನು ಗೊತ್ತಾ, ನೀನು ತುಂಬ ಟ್ಯಾಲೆಂಟೆಡ್ಡು. ನಾನು ಇದನ್ನು ನಿನಗೆ ಯಾವಾಗಲೂ ಹೇಳಬೇಕು ಅಂದ್ಕೊಳ್ತಿದ್ದೆ, ಈ ಥರ ರೊಟೀನ್ ಕಾರ್ಪೊರೇಟ್ ಜಾಬ್ನ ಬಿಟ್ಬಿಟ್ಟು ನಂತರ ಸ್ವಂತವಾಗಿ ಏನಾದರೂ ಟ್ರೈ ಮಾಡು ಅಂತ. ಬಟ್ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ನೀನೇ ಸ್ವಂತವಾಗಿ ಏನೋ ಮಾಡೋಕ್ಕೆ ಹೊರಟಿದ್ಯಾ, ಅದು ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಲೈಫಲ್ಲೇ ರಿಸ್ಕ್ ತೊಗೊಂಡ್ರೇನೆ ಅಲ್ವಾ ಏನಾದರೂ ಅಚೀವ್ ಮಾಡೋಕ್ಕಾಗೋದು. ಸಾರಿ ಮಹಿ, ನಾನು ಈಗಲೂ ನಿನ್ನಿಂದ ಸಾಕಷ್ಟು ವಿಷಯನ ಮುಚ್ಚಿಟ್ಟಿದ್ದೀನಿ. ಕೆಲಸ ಹೋಗಿದ್ದು, ಭಾವ ನನಗೆ ಹೆಲ್ಪ್ ಮಾಡ್ತಿರೋದು, ನಿನಗೆ ನಾನು ಹೇಳದೇ ಇರೋದು ತುಂಬ ಇದೆ. ಸಿಸ್ಟರ್, 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 ಅದು ಎಣ್ಣೆ ಹಾಕೋ ಸಮಯ ಆಯಿತು. ನೀನು ಏನೂ ಮಾತಾಡ್ದೆ ಸುಮ್ಮನೆ ಕೂತಿಯಲ್ಲ, ತಲೆ ಮೇಲೆ ಬಂಡೆ ಕಲ್ಬಿದ್ದಂಗೆ. ಅದನ್ನು ಹೇಳಬೇಕು ಅಂತಿದೆಯಲ್ಲ, ಕಂಟಿನ್ಯೂ. ಏನು ಕಂಟಿನ್ಯೂ ಮಾಡೋದು? ಡೆಡ್ ಎಂಡಿಗೆ ಬಂದು ನಿಂತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಸಿಸ್ಟರ್ ಇಷ್ಟೊಂದು ನಿರುತ್ಸಾಹ, ಹತಾಶೆಯಿಂದ ಮಾತಾಡ್ತಿದ್ಯಾ? ನನ್ನ ಸಿಚುವೇಶನ್ ಹಾಗಿದೆ ಅಣ್ಣ. ನಾನು ಅಂದ್ಕೊಂಡಾಗೆಲ್ಲ ಸ್ಟಾರ್ಟ್ ಆಗುತ್ತೆ,
ಆದರೆ ಎಂಡ್ ರಿಸಲ್ಟ್ ಬೇರೇನೂ ಆಗುತ್ತೆ. ಪ್ರತಿ ಸರಿನೂ ಆ ಭೂಮಿಕಾ ಮುಂದೆ ನಾವು ಸೋಲ್ತಾ ಇದ್ದೀವಿ. ಸಾಲದು ಅಂತ ಆ ಮಲ್ಲಿ ಬೇರೆ ಅವಳ ಜೊತೆ ಸೇರ್ಕೊಂಡಿದ್ದಾಳೆ. ಇದೆಲ್ಲ ಹಾಳಾಗೋಗ್ಲಿ. ನಾನು ಹೆತ್ತ ಮಗ ಜಯದೇವ್ ಅವನು ಆ ಮಲ್ಲಿ ಹಿಂದೆ ಹೋಗ್ತಿದ್ದಾನೆ. ಗೌತಮ್ ಈಗಾಗಲೇ ಆ ಭೂಮಿಕಾ ಪಾಲಾಗಿದ್ದಾನೆ. ಆ ಕಡೆ ಜೀವ ಮಹಿಮಾ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ. ಅಶ್ವಿನಿ ಒಬ್ಳೆ, ಅವಳಿಗೇನಾದರೂ ಬೇಕಿದ್ರೆ ನನ್ನನ್ನು ಬಂದು ಕೇಳೋದು. ಅವಳೊಬ್ಳೆ ನನಗೆ ಮರ್ಯಾದೆ ಕೊಡ್ತಾ ಇರೋದು. ಹೀಗೆ ಬಿಟ್ಟರೆ ಕೊನೆಗೆ ಅವಳು ನನ್ನ ಕೈ ತಪ್ಪು ಹೋಗ್ತಾಳೆ. ನನಗೆ ಈ ಮನೇಲಿ ಒಂದು ಸ್ವಲ್ಪನೂ ಮರ್ಯಾದೆ ಸಿಗದೇ ಇರೋ ಥರ ಆಗ್ಬಿಡುತ್ತೆ. ಹೌದು ಸಿಸ್ಟರ್, ನೀನು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಕೈ ಕಟ್ಕೊಂಡು ಸುಮ್ಮನೆ ಕೂತ್ರೆ ಹಿಂಗೆ ಆಗೋದು. ಕೈ ಎತ್ತೋರಿಗೆ ಮಾತ್ರ ಇಲ್ಲಿ ಮರ್ಯಾದೆ. ಕೈ ಎತ್ತೋದಕ್ಕಿಂತ ಮುಂಚೆ ಧೂಳು ಕೊಡೋಕೊಂಡು ಹೇಳ್ಬೇಕು, ಮೇಲೆ ಹೇಳಬೇಕು ಅಷ್ಟೇ. ಹೌದಣ್ಣ, ನಾನು ಸುಮ್ಮನೆ ಇದ್ದರೆ ಆಗಲ್ಲ. ಮೊದಲು ನಾನು ಜಯದೇವನ್ನ ನನ್ನ ಕಡೆ ಎಳ್ಕೋಬೇಕು. ಆ ಮಲ್ಲಿ ಮತ್ತು ಜಯದೇವನ ಆದಷ್ಟು ಬೇಗ ದೂರ ಮಾಡಬೇಕು. ಹಾಗಾಗಬೇಕು ಅಂದರೆ ಭೂಮಿಕಾ ಈ ಮನೇಲಿ ಇರಬಾರ್ದು. ಏನು ಮಾಡ್ತೀಯ ಸಿಸ್ಟರ್? ಡೈರೆಕ್ಟಾಗಿ ಮೇಲೆ ಟಿಕೆಟ್ ಕೊಟ್ಬಿಡ್ತೀಯ? ಅಣ್ಣ, ಅಂಡರ್ಸ್ಟ್ಯಾಂಡ್. ಭೂಮಿಕಾನ ಗೌತಮ್ ಜೊತೆ ಎಲ್ಲಾದರೂ ಹೊರಗಡೆ ಕಳಿಸೋ ವ್ಯವಸ್ಥೆ ಮಾಡಬೇಕು. ಅವಳೊಬ್ಳು ಈ ಮನೇಲಿಲ್ಲ ಅಂದರೆ ನಮ್ಮ ಪ್ರಾಬ್ಲಮ್ ಅರ್ಧ ಸಾಲ್ವ್ ಆದಂಗೆ. ಅವಳನ್ನ ಆಚೆ ಕಳಿಸಿ ಎಷ್ಟು ಹಕ್ಕಿಗಳು ಪೆಂಡಿಂಗ್ ಇದೆಯೋ ಅದಷ್ಟು ಹೊಡೆದಾಕ್ತೀನಿ. ಮಲ್ಲಿ ಜಯದೇವಿಂದ ಪಾರ್ಥ ಅಪೇಕ್ಷೆಯಿಂದ ದೂರ ಮಾಡೋದಕ್ಕೆ ದಾರಿ ಹುಡುಕ್ತೀನಿ. ಗೌತಮ್ ಮತ್ತು ಭೂಮಿಕನ ಎಲ್ಲಿ ಕಳಿಸ್ತೀಯ? ಅದು ಇಂಪಾರ್ಟೆಂಟ್. ಈಗ ಮೊದಲನೇ ಸ್ಟೆಪ್ ಕರೆಕ್ಟಾಗಿಟ್ಟರೆ ನೆಕ್ಸ್ಟ್ ಜರ್ನಿ ಕರೆಕ್ಟ್ ಆಗೋದು. ಎಲ್ಲಿ ಕಳಿಸ್ತೀಯ ಸಿಸ್ಟರ್? ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್? ಅವರಿಬ್ಬರನ್ನು ಎಲ್ಲಿ ಕಳಿಸ್ಬೇಕು ಅಂತ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಆದಷ್ಟು ಬೇಗ ಎಲ್ಲ ಪ್ಲ್ಯಾನ್ ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ.